ಸೊ ಇವತ್ತು ಅವನ್ಗೆ ಆ ನೋವಿದೆ. ಸೊ ನಾನು ಗುಬ್ಬಿ ಬಿಟ್ಟು ಬಂದೆ, ಸೊ ಏನು ಮಾಡಕ್ ಆಗ್ಲಿಲ್ಲ, ನಾನು ಅಲ್ಲಿದ್ದು ಹೊರಗಡೆ ಬಂದು ಇಲ್ಲಿ ಮಾಡ್ತಿದೀನಿ ಅಂತ. ಸೊ ಆ ನೋವನ್ನ ಖಂಡಿತ 100% ಫೀಲ್ ಮಾಡ್ತಾನೆ. ಸೊ ಗುಬ್ಬಿ ಜನತೆ ಅವ್ನ್ ಬರುವಿಕೆನೆ ಕಾಯ್ತಾ ಇದೆ. ಸೊ ಇಲ್ಲಿವರೆಗೂ ನೀವು ಕ್ರೌಡ್ ನೋಡ್ಬೋದು. ಸೊ ನೀವು ಆಮೇಲೆ ನಿಮ್ಗೆ ಕ್ಲಿಪ್ ಕಳ್ಸಿಕೊಡ್ತೀನಿ. ಸೊ ಅವ್ನ ಕ್ರೌಡ್ ನ ಇವತ್ತು ನೋಡಿ ಅಟ್ಲೀಸ್ಟ್ 10 ಕ್ಯಾಶ್ ನಾಳೆ 100% ಅವ್ನು ಗುಬ್ಬಿಲಿ ಇರ್ತಾನೆ. ಹೌದು. ಈಗ ನಿನ್ನೆ ತ್ರಿವಿಕ್ರಮ್ ಅವರ ತಾಯಿ ಇದೇ ಜಾಗದಲ್ಲೇನೆ ಬಂದು ಮಾತಾಡಿದ್ರು. ಅವ್ರಿಗೆ ಪಾಪ ಭಾವೋದ್ವೇಗಕ್ಕೆ ಒಳಗಾಗಿದ್ರು. ಏನ್ ಮಾತಾಡ್ಬೇಕು, ನನಗೆ ಜನಗಳ ಪ್ರೀತಿನೇ ದೊಡ್ಡ ವಿಷಯ ಅನಿಸ್ತಾ ಇದೆ ಸರ್ ಅಂತ ಅಂದ್ಬಿಟ್ಟು ಅವ್ರ ಭಾವೋದ್ವೇಗಕ್ಕೆ ಒಳಗಾಗಿದ್ರು. ಇವತ್ತವರೆಗೂ ಪಾಪ ಅವ್ರ ತಾಯಿ ಹೊರಗಡೆ ನೋಡಿದವರಲ್ಲ. ಸೊ ಹಂಗಾಗಿ ಅವ್ರು ಸಡನ್ ಕ್ರೌಡ್ ಜನ ನೋಡಿದಾಗ ಸೊ ಅವ್ರು ಇಂಪ್ರೆಸ್ ಆಗೇ ಆಗ್ತಾರೆ. ಓಕೆ. ಸೊ ಅವ್ರಿಗೆ ಮಾತಾಡಕ್ ಗೊತ್ತಾಗಿಲ್ಲ. ಸೊ ನಾವು ಸ್ನೇಹಿತರಿದೀವಿ. ಸೊ ಅವ್ನಿಗೆ ಏನ್ ಗುಬ್ಬಿಯಲ್ಲಿ ಏನ್ ಆಗ್ಬೇಕಿತ್ತು ಇಲ್ಲಿವರೆಗೂ ಏನೇನ್ ಆಗಿದೆ, ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾನೆ. ಸೊ ಅವ್ನ್ ಗುಬ್ಬಿಯಲ್ಲಿ ಬಂದು ಎದ್ದು ನಿಲ್ತಾನೆ. ಸೊ ಆ ಬಲ್ಕ್ನೆಸ್ ಇನ್ ಮುಂದೆ ಮೇಂಟೈನ್ ಮಾಡೇ ಮಾಡ್ತಾನೆ. ಓಕೆ. ಇದರಿಂದ ಏನಾದ್ರು ತ್ರಿವಿಕ್ರಮ್ ಅವರು ಗೆಲ್ಲೋದಾಗ್ಲಿ ಅಥವಾ ಒಂದು ಏನು ರನ್ನರ್ ಅಪ್ ಆಗೋದಾಗ್ಲಿ, ಅದಾದ್ಮೇಲೆ ಗುಬ್ಬಿ ಜನತೆ ಆಗ್ಲಿ ಅಥವಾ ಗುಬ್ಬಿಲಿ ಇರ್ತಕ್ಕಂಥ ದೊಡ್ಡವ್ರು ಯಾರಾದ್ರೂ ಅವ್ರಿಗೆ ಒಂದು ಹೀರೋ ಗಿರಿಮೆನ ಕೊಡ್ತಾರ? ಖಂಡಿತ ಸರ್, ಖಂಡಿತ. ನೀವು ನಮ್ಮೇಲೆ SR ಶ್ರೀನಿವಾಸ್ ಅವರು, ಸೊ ನಮ್ ಲೋಕಲ್ MLA ಅವರು ಇರ್ತಾರೆ, KSRTC ಅಧ್ಯಕ್ಷರಾಗಿರ್ತಾರೆ. ಸೊ ಅವರು ಸಹ ವಿಶ್ ಮಾಡಿರ್ತಾರೆ. ಸೊ ಅವರ ಶ್ರೀಮತಿ ಅವರು ಭಾರತಿ ಶ್ರೀನಿವಾಸ್ ಇರ್ತಾರೆ. ಸೊ ಅವರು ವಿಶ್ ಮಾಡಿರ್ತಾರೆ. ಒಳ್ಳೊಳ್ಳೆ ಗಣ್ಯರೆಲ್ಲ ವಿಶ್ ಮಾಡಿದ್ದಾರೆ. ಸೊ ಅವ್ನ್ ದೊಡ್ಡ ಅದ್ದೂರಿ ವೆಲ್ಕಮ್ ಗುಬ್ಬಿಯಲ್ಲಿ ರೆಡಿ ಇದೆ. ಸೊ ಅವ್ನ್ ಫಸ್ಟ್ ನೀವು ಡೆಸ್ಟಿನಿ ನೋಡಿ. ಸೊ ಅವ್ನ್ 10 ಕ್ಯಾಶ್ ನಾಳೆ ಗುಬ್ಬಿಲಿ ಇರ್ತಾನೆ. ಓಕೆ. ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ದಿನ, ನಾಳೆ ಅಂತೂ ಆಗಲ್ಲ ಪಾಪ, ಯಾಕೆಂದ್ರೆ ಆ ಒಂದು ಫ್ರಸ್ಟ್ರೇಷನ್ಸ್ ಇರುತ್ತೆ. ಪ್ಲಸ್ ಫ್ರಸ್ಟ್ರೇಷನ್ಸ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ 3 ತಿಂಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿರ್ತಕ್ಕಂಥ ಉದಾಹರಣೆ ಇದೆ. 3 ತಿಂಗಳು ಹಾಗೆ ಜಾಸ್ತಿನೇ ಆಯ್ತು. ಸೊ ಇದ್ದಕ್ಕಿದ್ದಂಗೆ ಬಂದು ಈ ಒಂದು ವಾತಾವರಣಕ್ಕೆ ಒಪ್ಕೊಳ್ಳೋದೇ ಅದು ಒಂದು ಸ್ವಲ್ಪ ದಿನಗಳು ಬೇಕಾಗಿಲ್ಲ ಸರ್. ರಗಡದು ಯಾವ ಕಡೆ ನೀವ್ ಎಲ್ಲಿ ನಿಲ್ಸಿದ್ರು, ನೀವ್ ಹೆಂಗ್ ಬಿಟ್ರು ಸೊ ಅವ್ನ್ ಹೋಗೋ ದಾರಿಲಿ ಬಂದೇ ಬರ್ತಾರೆ. ಸೊ ಅವ್ನಿಗೆ ಇದೆಲ್ಲ ಫ್ರಸ್ಟ್ರೇಷನ್ ಆಗ್ಲಿ, ಈ ಟಯರ್ಡ್ನೆಸ್ ಎಲ್ಲ ಆಗ್ಲಿ ಏನಿಲ್ಲ. ಅವ್ನ್ 10 ವರ್ಷದಿಂದ ಇಲ್ಲಿವರೆಗೂ ಬರೀ ಪೆಟ್ಟು ಬಿದ್ದೆ ತಿನ್ಕೊಂಡ್ ಬಂದಿರೋದು. ಅವನು ಅಷ್ಟೆಲ್ಲ ಇಲ್ಲಲ್ಲ ಶಿಲೆ ಆಗಕ್ ಸಾಧ್ಯ ಇಲ್ಲ. ಅವನು ತುಂಬಾನೇ ಪೆಟ್ಟು ತಿನ್ಕೊಂಡ್ ಬಂದಿದ್ದಾನೆ. ಸೊ ಇಲ್ಲಿವರೆಗೂ ಬಂದು ಈ ಮಟ್ಟಕ್ಕೆ ನಿಂತಿದ್ದಾನೆ.